ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬಲ ಮತ್ತು ಒತ್ತಡ ಪಾಠದ 4ನೇ ಪ್ರಶ್ನೆ. ದ್ರವಗಳಲ್ಲಿ ಒಂದು ನಿರ್ದಿಷ್ಟ ಬಿಂದುವಿನಲ್ಲಿ ಉಂಟಾದ ಒತ್ತಡವು. ದ್ರವಗಳಲ್ಲಿ ಯಾವುದೇ ಒಂದು ನಿರ್ದಿಷ್ಟ ಬಿಂದುವಿನಲ್ಲಿ ಉಂಟಾದಂತಹ ಒತ್ತಡ ಯಾವುದರ ಮೇಲೆ ಅವಲಂಬಿತವಾಗಿರುತ್ತೆ? ಆಪ್ಷನ್ ಎ, ಆ ಬಿಂದುವಿನಲ್ಲಿ ದ್ರವದ ಆಳಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ನೋಡೋಣ. ಆಪ್ಷನ್ ಬಿ, ದ್ರವದ ಸಾಂದ್ರತೆಗೆ ನೇರ ಅನುಪಾತದಲ್ಲಿ ಇರುತ್ತದೆ. ಆಪ್ಷನ್ ಸಿ, ಎ ಮತ್ತು ಬಿ ಎರಡು ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಡಿ, ದ್ರವಗಳ ಸಾಂದ್ರತೆ ಮತ್ತು ಗಾತ್ರಕ್ಕೆ ವಿಲೋಮಾನುಪಾತ. ಇಲ್ಲಿ ವಿಲೋಮಾನುಪಾತ ಅಂದ್ರೆ ಏನು? ಸಾಂದ್ರತೆ ಮತ್ತೆ ಗಾತ್ರ ಜಾಸ್ತಿ ಆದ್ರೆ ಒತ್ತಡ ಕಡಿಮೆ ಆಗ್ತದೆ ಅಂತ ಹೇಳ್ತಿದ್ದಾರೆ. ನೇರ ಅನುಪಾತ ಅಂದ್ರೆ ಏನು? ಸಾಂದ್ರತೆ ಜಾಸ್ತಿ ಆದ್ರೆ ಅಥವಾ ಆಳ ಜಾಸ್ತಿ ಆದ್ರೆ ಒತ್ತಡ ಕೂಡ ಜಾಸ್ತಿ ಆಗ್ತದೆ. ಹೌದಾ? ಹಿಂದಿನ ಪ್ರಶ್ನೆ ನೋಡಿದಿರಿ ನೀವು. ದ್ರವದಲ್ಲಿ ಏನಾಗ್ತದೆ, ಆಳಕ್ಕೆ ಹೋಗ್ತಾ ಹೋದ ಹಾಗೆ ಒತ್ತಡ ಜಾಸ್ತಿ ಆಗ್ತದೆ. ಯಾಕೆಂದ್ರೆ ಇಲ್ಲಿ ಮೇಲಿನ ಪ್ರದೇಶದಲ್ಲಿ ಇರುವಂತಹ ನೀರಿನ ಭಾರ ಜಾಸ್ತಿ ಆಗ್ತಾ ಹೋಗ್ತದೆ ಅಲ್ವಾ? ಈ ಪ್ರದೇಶದಲ್ಲಿ ಇರುವಂತಹ ನೀರಿನ ಭಾರ ಜಾಸ್ತಿ ಆಗ್ತಾ ಹೋಗ್ತದೆ. ಇನ್ನು ಕೆಳಗೆ ಹೋಗ್ತಾ ಹೋದಾಗೆ ಇನ್ನೂ ಜಾಸ್ತಿ ನೀರಿರ್ತದೆ, ಅದರ ದ್ರವ್ಯರಾಶಿ ಜಾಸ್ತಿ ಆಗ್ತಾ ಹೋಗ್ತದೆ. ಅಂದ್ರೆ ನೀರಿನ ದ್ರವ್ಯರಾಶಿ ಎಷ್ಟಿದೆನೋ ಅಷ್ಟೇ ಇರ್ತದೆ, ಆದ್ರೆ ಕೆಳಗಡೆ ಹೋಗ್ತಾ ಹೋದಂಗೆ ಅದರ ಭಾರ ಜಾಸ್ತಿ ಆಗ್ತಾ ಹೋಗಿರ್ತದೆ. ಹಾಗಾಗಿ ಆಳಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ ಅಂತ ಹೇಳ್ಬಹುದು. ನಾವ್ ಈಜುವಾಗ್ಲೂ ಗಮನಿಸಿರ್ಬಹುದು, ಕೆಳಗಡೆ ಹೋಗ್ತಾ ಹೋದಂಗೆ ನಮ್ಮ ಮೇಲೆ ಬೀಳುವಂತಹ ಒತ್ತಡ ಹೆಚ್ಚಿನ ಫೀಲ್ ಆಗತ್ತೆ. ಈಗ ದ್ರವದ ಸಾಂದ್ರತೆಗೆ ನೇರ ಅನುಪಾತದಲ್ಲಿರುತ್ತೆ ಅಂತ ಹೇಳ್ತಾರೆ. ನಾವು ಬೇರೆ ಬೇರೆ ಸಾಂದ್ರತೆಯುಳ್ಳ ಸಮುದ್ರದಲ್ಲಿ ಇಳಿದಾಗ, ಒಂದು ಸಮುದ್ರದಲ್ಲಿ ಹೆಚ್ಚಿನ ಸಾಂದ್ರತೆ ಇದೆ ಅಂತ ಇಟ್ಕೊಳ್ಳಿ, ಇನ್ನೊಂದ್ರಲ್ಲಿ ಕಡಿಮೆ ಸಾಂದ್ರತೆ ಇದೆ ನೀರಿನ ಅಂತ ಇಟ್ಕೊಳ್ಳಿ. ಅವಾಗ ಯಾವ್ದ್ರಲ್ಲಿ ಸಾಂದ್ರತೆ ಜಾಸ್ತಿ ಇದೆ, ಉಪ್ಪಿನ ಸಾಂದ್ರತೆ, ಉಪ್ಪು ನೀರಿನ ಸಾಂದ್ರತೆ ಜಾಸ್ತಿ ಇದೆ ಯಾವ್ದ್ರಲ್ಲಿ, ಅಲ್ಲಿ ನಮಗೆ ಹೆಚ್ಚಿನ ಒತ್ತಡದ ಫೀಲ್ ಆಗುತ್ತೆ. ನೋಡಿ, ಇದರ ಸಾಂದ್ರತೆ ಜಾಸ್ತಿ ಇದೆ, ಹಾಗಾಗಿ ಇದಕ್ಕೆ ಜಾಸ್ತಿ ಪ್ರೆಷರ್ ಫೀಲ್ ಆಗ್ತಾ ಇದೆ. ಇದರ ಸಾಂದ್ರತೆ ಅಷ್ಟಾಗಿ ಇಲ್ಲ, ಹಾಗಾಗಿ ಇದಕ್ಕೆ ಸಾಂದ್ರತೆ ಕಡಿಮೆ, ಇದಕ್ಕೆ ಒತ್ತಡ ಕಡಿಮೆ ಫೀಲ್ ಆಗ್ತಾ ಇದೆ. ಹಾಗಾಗಿ ದ್ರವದ ಆಳಕ್ಕೆ ನೇರ ಅನುಪಾತದಲ್ಲಿರುತ್ತೆ ಮತ್ತು ದ್ರವದ ಸಾಂದ್ರತೆಗೆ ನೇರ ಅನುಪಾತದಲ್ಲಿರುತ್ತೆ. ಉತ್ತರ ಏನು? ಸಿ, ಎ ಮತ್ತು ಬಿ ಎರಡು. ಇದು ಸರಿಯಾದ ಉತ್ತರ. ಥ್ಯಾಂಕ್ ಯು.